ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಯಾರೆಲ್ಲ ಚಾನೆಲ್ನ ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಇವತ್ತು ಹಾಸ್ಪಿಟಲ್ಗೆ ಹೋಗಬೇಕು, ತುಮಕೂರಿಗೆ, ಸಿದ್ಧಗಂಗಾ ಹಾಸ್ಪಿಟಲ್ಗೆ. ಸೊ ಪಾಪುದು ಲಾಸ್ಟ್ ಟೈಮ್ ಏನು ROP ಟೆಸ್ಟ್ ಆಗಿತ್ತು, ಇನ್ನೊಂದು ಸಲ ರಿಪೀಟ್ ಟೆಸ್ಟ್ ಮಾಡಿಸಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಇವತ್ತು ಹೋಗ್ತಾ ಇದ್ದೀವಿ. ಇವತ್ತು ಫ್ರೈಡೇ ಮಾತ್ರ ಅವರು ಬರುವಂಥದ್ದು, ಅದಕ್ಕೆ ಅಂತ ಹೇಳಿ ಹೊರಟಿದ್ದೀವಿ. ನಾನು ರೆಡಿ ಆಗಿದ್ದೀನಿ, ಪಾಪುನ ಇನ್ನೂ ರೆಡಿ ಮಾಡಬೇಕು. ಅವಳು ಮಲಗಿದ್ದಾಳೆ. ನನ್ನ ಹಸ್ಬೆಂಡ್ ಇನ್ನೂ ಬಂದಿಲ್ಲ. ಪ್ರೇಯಾಂಶ್ನ ಹಬ್ಬಕ್ಕೆ ಕರ್ಕೊಂಡು ಹೋಗಿದ್ರು, ಇವತ್ತು ಅವನ್ನ ಕೂಡ ಕರ್ಕೊಂಡು ಬರ್ತಾ ಇದ್ದಾರೆ. ಸೊ ಅವಳನ್ನು ರೆಡಿ ಮಾಡಿ ಕರ್ಕೊಂಡು ಹೋಗಬೇಕು. ಬನ್ನಿ ವ್ಲಾಗ್ನ ಶುರು ಮಾಡೋಣ. ಇವತ್ತು ಬೆಳಗಿನ ತಿಂಡಿಗೆ ಇಡ್ಲಿನ ಮಾಡಿದರು, ಅಂದರೆ ತಟ್ಟೆ ಇಡ್ಲಿನ ಮಾಡಿದರು. ತಟ್ಟೆ ಇಡ್ಲಿನೇ ನಮಗೆ ಫೇವ್ರೇಟು. ನನ್ನ ಹಸ್ಬೆಂಡ್ ಕೂಡ ಅಷ್ಟೇ ತಟ್ಟೆ ಇಡ್ಲಿನೇ ಇಷ್ಟಪಡೋದು, ಅದಕ್ಕೋಸ್ಕರ. ಹಾಗೆ ಅದ್ರ ಜೊತೆಗೆ ಪಲ್ಯನ ಮಾಡಿದರು, ತರಕಾರಿ ಪಲ್ಯ. ಕೆಂಪು ಚಟ್ನಿನ ಮಾಡಿದ್ದೆ ಇವತ್ತು. ಹಸಿರು ಮೆಣಸಿನ್ಕಾಯಿ ಬದಲು ಒಣಮೆಣಸಿನ್ಕಾಯಿ ಹಾಕಿ, ತೊಗರಿಬೇಳೆ ಕಡಲೆಬೇಳೆ ಎಲ್ಲ ಹಾಕಿ ಮಾಡೋವಂಥ ಕೆಂಪು ಚಟ್ನಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ತಿಂಡಿನ ತಿಂದ್ವಿ. ಇಲ್ಲಿ ಪಾಪು ಮಲ್ಕೊಂಡಿದ್ದವಳು ಇದ್ಲು, ಅವಳನ್ನ ಕೂಡ ರೆಡಿ ಮಾಡಿಕೊಂಡು ಅವಳಿಗೆ ಸ್ನಾನನ ಮಾಡಿಸಿ ಕರ್ಕೊಂಡು ಬಂದಿದ್ದೆ. ಫ್ರಾಕ್ ಹಾಕೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಫ್ರಾಕ್ ಹಾಕಿದ್ರೆ ಸ್ವಲ್ಪ ದೃಷ್ಟಿ ಜಾಸ್ತಿ ಆಗುತ್ತೆ. ಅಲ್ಲೆಲ್ಲ ಹಾಸ್ಪಿಟಲ್ಗೆ ಜಾಸ್ತಿ ಜನ ಬಂದಿರ್ತಾರಲ್ಲ, ಎಲ್ಲರೂ ಕೂಡ ಮಗುನ ನೋಡ್ತಿರ್ತಾರೆ, ಎಷ್ಟು ವೆಯ್ಟ್ ಇದೆ, ಎಷ್ಟು ದಿನಕ್ಕೆ ಹುಟ್ಟಿದ್ದು, ಎಷ್ಟು ಮಂತಿಗೆ, ಪ್ರತಿಯೊಂದು ಕೂಡ ಅಷ್ಟೇ. ಸೊ ಅದಕ್ಕೆ ಅಂತ ಹೇಳಿ ಈ ಒಂದು ಸಿಂಪಲ್ಲಾಗಿ ಹಾಸ್ಪಿಟಲ್ನಲ್ಲಿ ಕೊಟ್ಟಿದ್ದಂಥ ಡ್ರೆಸ್ಸನ್ನು ಹಾಕಿ ಕರ್ಕೊಂಡು ಹೊರಟೆ. ಪ್ರೇಯಾಂಶ್ ಕೂಡ ಬಂದ ಅಷ್ಟರಲ್ಲಿ. ಅವನು ನಾಗರಬ್ಬಕ್ಕೆ ಅಂತ ಹೇಳಿ ಊರಿಗೆ ಹೋಗಿದ್ದ. ಸೊ ಇವಾಗ ಬಂದ, ಕಾರ್ ಲಾಕ್ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾನೆ. ಅವನಿಗೆ ತಿಂಡಿ ಎಲ್ಲ ತಿನ್ನಿಸಿ ಅವನ್ನ ಮನೆಯಲ್ಲೇ ಬಿಟ್ಟು ನಾವು ಹೊರಟ್ವಿ. ತುಮಕೂರನ್ನ ರೀಚ್ ಆದಾಗ ಆಲ್ಮೋಸ್ಟು ಅಲ್ಲೇ 12 ಗಂಟೆ ಆಗಿತ್ತು. ROP ಟೆಸ್ಟಿಗೆ 11:30 ಅಷ್ಟರಲ್ಲಿ ಹೋಗಬೇಕಿತ್ತು. ಕೆಲವೊಂದು ಸಲ ಬೇಗ ಬಂದಿರ್ತಾರೆ, ಕೆಲವೊಂದು ಸಲ ಲೇಟ್ ಆಗುತ್ತೆ. ಸೊ ಹಾಸ್ಪಿಟಲ್ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಬರ್ತ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡೋದಕ್ಕೆ ಅಂತ ಹೇಳಿ ಬಂದಿದ್ವಿ. ಆ ಕೆಲಸ ಕೂಡ ಮುಗೀತು. ಜೈನ್ ಮೆಡಿಕಲ್ಸಲ್ಲಿ ಪಾಪುಗೆ ಏನು ಮೆಡಿಸನ್ ಬೇಕಿತ್ತು, ಡ್ರಾಪ್ಸ್ಗಳು, ಸಿರಪ್ಗಳೆಲ್ಲ, ಅದೆಲ್ಲದನ್ನು ಕೂಡ ತೊಗೊಳ್ತಾಯಿದ್ರು ನನ್ನ ಹಸ್ಬೆಂಡು. ಊಟ ಏನೂ ಮಾಡಿರಲಿಲ್ಲ. ಸೊ ನಾನು ಒಂದು ಹಾಸ್ಪಿಟಲ್ಗೆ ಹೋಗಬೇಕಿತ್ತು, ವೆಂಕಟೇಶ್ವರ ಕ್ಲಿನಿಕ್ಕು, ಸೂರ್ಯ ಹಾಸ್ಪಿಟಲ್ ಪಕ್ಕದಲ್ಲಿ ಇವಾಗ ಹೊಸದಾಗಿ ಓಪನ್ ಆಗಿದೆ. ಸೊ ಅಲ್ಲಿಗೆ ಹೋಗಿದ್ದೆ. ತುಂಬಾ ಸೊಂಟ ನೋವಿತ್ತು ನನಗೆ, ಅದಕ್ಕೋಸ್ಕರ ಅಂತ ಹೇಳಿ ಎಕ್ಸ್ರೇ ಎಲ್ಲ ಮಾಡಿಸ್ಕೊಂಡು ಅಲ್ಲಿ ಕೂಡ ಹೊರಟೆ. ಬರೋವಾಗ ಇದು ಭೀಮಸಂದ್ರದಲ್ಲಿ ಇಲ್ಲಿ ಫ್ರೈಡ್ ರೈಸ್ ಚೆನ್ನಾಗಿರುತ್ತೆ ಅಂತ ನನ್ನ ಹಸ್ಬೆಂಡ್ ತೊಗೊಂಡು ತಿಂದರು, ಗೋಬಿ ವಿತ್ ಫ್ರೈಡ್ ರೈಸು. ಬಟ್ ನನಗೆ ಖಾರ ಜಾಸ್ತಿ ಹಾಕಿರ್ತಾರೆ ಆ ಥರ ರೈಸ್ಗೆಲ್ಲ, ಸಾಸ್ ಎಲ್ಲ ಅಂತ ತೊಗೊಳ್ಲಿಲ್ಲ. ಹಾಯ್, ಮೀಶೋಯಿಂದ ತರಿಸಿರೋಂಥ ಒಂದಷ್ಟು ಡ್ರೆಸ್ಗಳನ್ನ ತೋರಿಸ್ತಾ ಇದ್ದೀನಿ. ಅಂದರೆ ಸ್ಯಾರಿ ಮತ್ತು ಒಂದು ಶೇಪ್ ವೇರ್ನ ತರಿಸಿದ್ದೆ ನೋಡಿ. ಇದು ಫಸ್ಟ್ ಒನ್ ಶೇಪ್ ವೇರು. ಈ ಕಲರ್ ನನಗೆ ಬೇಕಿತ್ತು. ಸೊ ನೋಡೋಣ ಹೇಗಿರುತ್ತೆ ಅಂತ ತರಿಸಿದ್ದೆ. ಸ್ಟ್ರೆಚಬಲ್ ಇದೆ, ಮೆಟೀರಿಯಲ್ ಕೂಡ ಚೆನ್ನಾಗಿದೆ, ಕರೆಕ್ಟ್ ಲೆಂತು, ಕರೆಕ್ಟ್ ಸೈಜ್ ಇದೆ. ನಾನು ಆರ್ಡರ್ ಮಾಡಿದ್ದು XL ಸೈಜು, ಕರೆಕ್ಟಾಗಿದೆ. ಕಲರ್ ಕೂಡ ಸೇಮ್ ಬಂದಿದೆ, ಹಾಗೆ ಏನು ಡ್ಯಾಮೇಜ್ ಕೂಡ ಇಲ್ಲ. ಇದರ ಒಂದು ಪ್ರೈಸು 160 ಆರ್ 170 ರುಪೀಸ್ ಅಷ್ಟೇ. ತುಂಬಾ ಚೆನ್ನಾಗಿದೆ. ಇದೇ ಶಾಪಲ್ಲೇ ಆದರೆ ತುಂಬ ಜಾಸ್ತಿಗೆ ಮಾಡ್ತಾರೆ. ಸೊ ನೆಕ್ಸ್ಟ್ ಒನ್ ನನ್ನ ಫೇವ್ರೇಟ್ ಒಂದು ಸ್ಯಾರಿನ ತರಿಸಿದ್ದೆ, ಫೇವ್ರೇಟ್ ಕಲರ್ ಸ್ಯಾರಿ. ತುಂಬ ದಿನದಿಂದ ನಾನು ಈ ಕಲರ್ ಸ್ಯಾರಿ ಆಗಲಿ ಡ್ರೆಸ್ ಆಗಲಿ ತೊಗೊಂಡಿರಲಿಲ್ಲ. ನನಗೆ ಈ ರೀತಿ ಪ್ಯಾರೋಟ್ ಗ್ರೀನ್ ಕಲರ್ ಮತ್ತು ಈ ರೀತಿ ಲೆಮನ್ ಯೆಲ್ಲೋ ಕಲರ್ ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ತುಂಬ ಲೈಟ್ ಕಲರು ಇದೆ. 4 ಕಲರ್ಸ್ ಇದೆ ನೋಡಿ, ಪ್ಯಾರೋಟ್ ಗ್ರೀನು, ಪೀಚು, ಲೆಮನ್ ಯೆಲ್ಲೋ ಮತ್ತು ವೈಟ್ ಕಲರ್. ತುಂಬ ಚೆನ್ನಾಗಿ ಕಾಣುತ್ತೆ. ಒಂದು ಬಾರ್ಡರ್ನಲ್ಲಿ ನೋಡಿ ಈ ರೀತಿಯಾಗಿ ಸ್ಟೋನ್ಸ್ ಎಲ್ಲ ಅಂಟಿಸಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು, ನನ್ನ ಫೇವ್ರೇಟ್ ಕಲರ್. ಇದರ ಲಿಂಕ್ ಸಿಕ್ಕಿದ್ರೆ ನಾನು ಖಂಡಿತ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ. ಇವಾಗ ಕಾಣ್ತಿದೆ ಅನಿಸುತ್ತೆ, ಸಕ್ಕತ್ತಾಗಿ ಕಾಣಿಸ್ತಿದೆ, ನನ್ನ ಫೇವ್ರೇಟ್. ಇದಕ್ಕೆ ಬಂದಿರೋವಂಥದ್ದು
ಬ್ಲೌಸ್ ಪೀಸಲ್ಲಿ ಕೂಡ ಅಷ್ಟೇ ಈ ರೀತಿ ನೋಡಿ ವರ್ಕ್ ಇದೆ. ಹಾಗೆಯೇ ಸ್ಲೀವ್ಸ್ಗೆ ಕೂಡ ಈ ರೀತಿ ಸ್ಟೋನ್ಸ್ನ ಕೊಟ್ಟಿದ್ದಾರೆ. ಸ್ಲೀವ್ಸ್ಗೂ ಕೂಡ ಹಾಕಿಸ್ಕೊಳ್ಬೋದು. ತುಂಬ ಚೆನ್ನಾಗಿದೆ. ಈ ಒಂದು ಸ್ಯಾರಿಯ ಪ್ರೈಸು 511 ರೂಪಾಯೋ ಏನೋ ಇದೆ, 511 ಆರು 521. ಸೊ ಇನ್ನೊಂದು ಸ್ಯಾರಿನ ತರಿಸಿದ್ದೆ ದೇವರಿಗೆ ಅಂತ ಹೇಳಿ. ಇನ್ನೊಂದು ಸ್ವಲ್ಪ ದಿನಕ್ಕೆ ನಮ್ಮ ಪ್ರೇಯಾಂಶು ಮಂಡೆ ಕೊಡಿಸೋದಕ್ಕೆ ಹೋಗ್ತಿದ್ದಾರೆ ಯಳನಾಡು ಸಿದ್ದರಾಮೇಶ್ವರ ದೇವಸ್ಥಾನಕ್ಕೆ. ಸೊ ಅಲ್ಲಿಗೆ ದೇವರಿಗೆ ಸೀರೆನ ಕೊಟ್ಕೊಳ್ಸೋಣ ಅಂತ ಹೇಳಿ ಅಂಗಡಿಗೆ ಹೋಗಿ ಸೀರೆ ತರೋದಕ್ಕೆ ಟೈಮೇ ಆಗೋದಿಲ್ಲ. ಎಲ್ಲಿಗೋದ್ರೂ ಹಾಸ್ಪಿಟಲ್ ಕೆಲಸಗಳೇ ಆಗುತ್ತೆ. ಸೊ ಅದಕ್ಕೋಸ್ಕರ ಆನ್ಲೈನಲ್ಲೇ ತರಿಸಿದ್ದೆ. ಗ್ರೀನ್ ಕಲರ್, ಪ್ಯಾರೋಟ್ ಗ್ರೀನ್ ಕಲರ್ ಮತ್ತು ನೇವಿ ಬ್ಲೂ ಕಲರ್ ಇದೆ. ಇಲ್ಲಿ ನೋಡಿ ಆನೆ ಡಿಸೈನ್ ಇದೆ. ತುಂಬಾ ಚೆನ್ನಾಗಿದೆ, ತುಂಬ ವರ್ತಿ ಅಂತಲೇ ಹೇಳ್ತೀನಿ. ಅಂಗಡಿನಲ್ಲಿ ಇದೇ ಸ್ಯಾರಿನ 1000 ರೂಪೀಸ್ವರೆಗೂ ಸೇಲ್ ಮಾಡಿದ್ದಾರೆ. ನಾವೇ ಒಂದು 6-7 ಮಂತ್ಸ್ ಹಿಂದೆ ಈ ಸೇಮ್ ಸ್ಯಾರಿ ಬೇರೆ ಕಲರ್ನ ತೊಗೊಂಡಿದ್ವಿ ಯಾರಿಗೋ ಕೊಡೋದಕ್ಕೆ ಅಂತ ಹೇಳಿ. 800 ರೂಪೀಸ್ ಕೊಟ್ಟು ತೊಗೊಂಡು ಬಂದಿದ್ವಿ. ಈ ಒಂದು ಸ್ಯಾರಿಯ ಪ್ರೈಸು 350 ರೂಪೀಸು ಮೀಶೋನಲ್ಲಿ. ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಕ್ವಾಲಿಟಿ ಕೂಡ ಇದೆ. ಕಲರ್ ಕೂಡ ಅಷ್ಟೇ ಸೇಮ್ ಯಾವುದು ಆರ್ಡರ್ ಮಾಡಿದ್ವೋ ಅದೇ ಕಲರ್ ಬಂದಿದೆ. ಇದು ಕೂಡ ಅಷ್ಟೇ, ಲಿಂಕ್ ಸಿಕ್ಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಯಾರಿಗಾದ್ರೂ ಬೇಕಾದರೆ ಚೆಕ್ ಮಾಡಿ. ಸೆರ್ಗಲ್ಲಿ ಕೂಡ ಅಷ್ಟೇ, ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ನೋಡಿ ಈ ರೀತಿ ಬಂದಿದೆ, ಕುಚ್ಚು ರೀತಿ ಕಟ್ಟಿದ್ದಕ್ಕೆ. ತುಂಬ ತೆಳುವಾಗಿ ಏನಿಲ್ಲ, ಮೆಟೀರಿಯಲ್ ಚೆನ್ನಾಗಿದೆ. ಈ ವಿಡಿಯೋ ಹೇಗನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹೊಸದಾಗಿ ಯಾರಾದರೂ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ನನ್ನ ಫಾಲೋ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.